ಸಂಕ್ರಾಂತಿ ಹಬ್ಬ ಇನ್ನೇನ್ ಬರ್ತಾ ಇದೆ, ಎಲ್ಲರ ಮನೇಲೂ ಸಿದ್ಧತೆ ಜೋರು ಅಂತ ಭಾವಿಸ್ತೀನಿ. ಈ ಹಬ್ಬಗಳು ನಮ್ಮವ್ರು ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡಿದಾರೆ ನೋಡಿ. ಕಾಲಕ್ಕೆ ತಕ್ಕಂಗೆ ಒಂದೊಂದು ಹಬ್ಬ ಎಲ್ಲರೂ ಒಟ್ಟುಗೂಡಿ ಸಂತೋಷದಿಂದ ಆಚರಿಸ್ಲಿ ಅನ್ನೋದೊಂದು. ಇನ್ನೊಂದ್ ಕಡೆ ಆ ಹಬ್ಬದಲ್ಲಿ ಏನ್ ತಿನ್ಬೇಕು ಅಂತ ಕೂಡ ಹೇಳ್ಕೊಟ್ಟಿದ್ದಾರೆ ನಮ್ಗೆ. ಈಗ ಸಂಕ್ರಾಂತಿ ಫಾರ್ ಎಕ್ಸಾಂಪಲ್ ಚಳಿಗಾಲ, ರೋಗ ನಿರೋಧಕ ಶಕ್ತಿ ಕುಟ್ಟೋಗಿರುತ್ತೆ, ಚರ್ಮ ಹಾಳಾಗಿರುತ್ತೆ. ಸೊ ಎಳ್ಳು ಬೆಲ್ಲದ ಕಾಂಬಿನೇಷನ್ ಈ ಟೈಮಲ್ಲಿ ತಿಂದ್ರೆ ಚೆನ್ನಾಗಿರುತ್ತೆ ಅಂತ ಅದು ಹೇಳ್ಕೊಟ್ಟಿದ್ದಾರೆ. ಆದ್ರೆ ನಾವು ಎಲ್ಲಾ ಹಬ್ಬನೂ ಯಾಕೆ ತೋರ್ಪಡಿಕೆಗೋಸ್ಕರ, ಅನಾವಶ್ಯಕ ಖರ್ಚು ಮಾಡೋದಕ್ಕೋಸ್ಕರ ಬಳಸ್ತಾ ಇದೀವಿ? ಹಬ್ಬ ಹರಿದಿನದಲ್ಲಿ ಈ ತರ ಮಾಡೋದ್ರಿಂದ ನಮ್ಮ ಮನೆಯವ್ರಿಗೆಲ್ಲ ಎಷ್ಟು ಕಷ್ಟ ಆಗ್ತಿದೆ. ಅಷ್ಟು ತಿಂಗಳು ದುಡ್ಕೊಂಬಂದಿದ್ದೆಲ್ಲ ಒಂದೇ ಸರಿ ಢಮಾರ್. ಪಾಪ ಬಡವ್ರು ಏನ್ ಮಾಡ್ತಾರೆ, ಇದನ್ನ ಮಾಡ್ಲೇಬೇಕು ಅನ್ನೋ ಪ್ರೆಷರ್ ಅವ್ರಿಗೆ ನಾವು ಕ್ರಿಯೇಟ್ ಮಾಡ್ತಿದ್ದೇವೆ. ಸೊ ಹಬ್ಬದಲ್ಲಿ ಏನ್ ಮುಖ್ಯ? ನಗ್ತಾ ಇರೋದು, ಎಳ್ಳು ಬೆಲ್ಲ ಹಂಚೋದು. ಯಾವ ಬಾಕ್ಸ್ ಅಲ್ಲಿ ಎಷ್ಟು ಸೈಜ್ ಎಷ್ಟು ಎಕ್ಸ್ಪೆನ್ಸಿವ್ ಅವ್ರಿಗಿಂತ ನನಗೆ ಚೆನ್ನಾಗಿರ್ಬೇಕು ಅನ್ನೋದಲ್ಲ. ಓಕೆ, ಎಳ್ಳು ಬೆಲ್ಲ ಹಂಚಿ ಸಂಕ್ರಾಂತಿ ಆಚರಿಸಿ ನಾವು.